ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮೇಧಾ HS ಚಾನಲ್ಗೆ ಸ್ವಾಗತ. ಈ ಒಂದು ಬೂಮರಂಗ್ ವಿಡಿಯೋ ಏನಿದೆ, ಇದು ನಿಜವಾಗಿಯೂ ಎಲ್ಲರೂ ಕೂಡ ಪ್ರಯತ್ನಿಸಬಹುದಾದ ಒಂದು ಬೂಮರಂಗ್ ಏರೋಪ್ಲೇನ್ ಆಗಿದೆ. ಇದನ್ನು ಪ್ರಯತ್ನಿಸಿ ಅನಂತರ ನಿಮ್ಮ ಕಾಮೆಂಟನ್ನು ತಿಳಿಸಿ. ಮಾಡುವ ವಿಧಾನ ತುಂಬ ಸರಳವಾಗಿದೆ ಮತ್ತು ವಿಶಿಷ್ಟವಾಗಿ ಹಾರುವಂತಹ ಮತ್ತು ಬೂಮರಂಗ್ ಆಗಿ ವಾಪಸ್ ಬರುವಂತಹ ಒಂದು ವಿಮಾನ ಇದಾಗಿದೆ. ಇದರ ಒಂದು ಹಾರುವ ಒಂದು ಅಂಶಗಳನ್ನ ನಾವು ಗಮನಿಸೋದಾದರೆ ಇಲ್ಲಿ ನೋಡಿ, ಕೋಣೆ ಇದನ್ನು ಅಥವಾ ಬಯಲಿನಲ್ಲಿ ಎಸೆದರೂ ಸಹ ಅದು ಖಂಡಿತವಾಗಿಯೂ ನಿಮ್ಮ ಅರಳಿಗೆ ಬರುವಂತಹ ಬೂಮರಂಗ್ ವಿಡಿಯೋ ಆಗಿದೆ. ಈ ಒಂದು ಪ್ಲೇನನ್ನು ನೀವೇ ಸ್ವತಃ ತಯಾರಿಸಿ ಸ್ವಲ್ಪ ನಿಧಾನವಾಗಿ ಹಂತ ಹಂತವಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಈ ಒಂದು ವಿಡಿಯೋನ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಹಾಗೆ ಪೂರ್ತಿ ವಿಡಿಯೋನ ನೋಡಿ, ಹಾಗೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಈ ಒಂದು ಏರೋಪ್ಲೇನ್ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿಕೊಡಿ. ಹೀಗೆ ಮಡಿಸಿ ಮಧ್ಯದಲ್ಲಿ ಹಾಗೆ ಮತ್ತೆ ಇದನ್ನು ತೆರೆದು ಇದರ ಕಾಲು ಭಾಗವನ್ನು ಮಡಿಸ್ಕೋಬೇಕು. ಮಧ್ಯದಲ್ಲಿ ಹೀಗೆ ಇದನ್ನು ನೀಟಾಗಿ ಎರಡು ಕಡೆಯಿಂದನೂ ಹೀಗೆ ಇದನ್ನು ಮಡಿಸಿಕೊಳ್ಳಬೇಕು. ಇದಾದ ನಂತರದಲ್ಲಿ ಇದನ್ನು ಹೀಗೆ ಮಧ್ಯಕ್ಕೆ ಮಡಿಸಿಕೊಳ್ಳಬೇಕು. ಸರಿಯಾಗಿ ಮಧ್ಯಕ್ಕೆ ಮಡಿಸಿಕೊಳ್ಳಿ. ನಾವು ಈ ದಿನ ಒಂದು ಸುಂದರವಾದ ಹಾರುವಂತಹ ಬೂಮರಂಗ್ ಒಂದು ವಿಮಾನವನ್ನು ತಯಾರಿಸುತ್ತಿದ್ದೇವೆ. ಹೀಗೆ ಇದನ್ನು ಈ ದಿಕ್ಕಿನಿಂದ ಇಲ್ಲಿ ಮಧ್ಯಕ್ಕೆ ಬರುವ ಹಾಗೆ ಮಡಿಸಿಕೊಳ್ಳಬೇಕು. ಗಮನಿಸಿ, ಹೀಗೆ ಮಡಿಸಿಕೊಳ್ಳಬೇಕು. ಮತ್ತು ಇದನ್ನು ತೆರೆದು ನಂತರ ಈ ದಿಕ್ಕಿನಿಂದ ಇದು ಮಧ್ಯಕ್ಕೆ ಬರುವಂತೆ ನಮ್ಮ ಈ ಮಧ್ಯದ ಒಂದು ಗೆರೆ ಏನಿರುತ್ತದೆ ಇದಕ್ಕೆ ಸಮನಾಗಿ ಇದನ್ನು ಹೀಗೆ ಮಡಿಸಿಕೊಳ್ಳಬೇಕು. ಇದನ್ನು ಮಡಿಸಿಕೊಂಡ ನಂತರ ಇವೆರಡೂ ಬದಿಯನ್ನು ಹಿಡಿದುಕೊಂಡು ನಾವು ಈ ರೀತಿಯಲ್ಲಿ ಇದನ್ನು ಮಡಿಸಿಕೊಳ್ಳಬೇಕಾಗುತ್ತದೆ. ಈಗ ನಮಗೆ ಇಲ್ಲಿ ಒಂದು ಆಕೃತಿ ಸಿಕ್ಕಿತ್ತು. ಇದನ್ನು ಒಮ್ಮೆ ನೀಟಾಗಿ ಮಡಿಸಿಕೊಂಡು ಒಮ್ಮೆ ಮಧ್ಯಭಾಗಕ್ಕೆ ಬರುವ ರೀತಿಯಲ್ಲಿ ಇದನ್ನು ನಾವು ಹೊಂದಿಸಿಕೊಳ್ಳಬೇಕಾಗುತ್ತದೆ. ಹೊಂದಿಸಿಕೊಂಡು ಸರಿಯಾದ ರೀತಿಯಲ್ಲಿ ಫೋಲ್ಡಿಂಗನ್ನು ಮಾಡಬೇಕಾಗುತ್ತದೆ. ಹಾಗೆ ಒಮ್ಮೆ ಎಡಬದಿಗೆ ಸರಿಯಾಗಿ ಸಮವಾಗಿ ಬಂದರೆ ವಿಮಾನವು ಸುಂದರವಾಗಿ ಬರುತ್ತದೆ. ಈಗ ಇದನ್ನು ತೆರೆದು ಹೀಗೆ ಒಮ್ಮೆ ಇದನ್ನು ಮಡಿಸಿಕೊಳ್ಳಿ. ಇದನ್ನು ಒಮ್ಮೆ ಮಡಿಸಿಕೊಂಡರೆ ನಮಗೆ ಸರಿಯಾದ ಆಕೃತಿ ದೊರೆಯುತ್ತದೆ. ಈಗ ಇದನ್ನು ಇಲ್ಲಿ ಈ ಕಡೆ ಮೂಲೆಯಿಂದ ಹೀಗೆ ಮಡಿಸಿಕೊಳ್ಳಿ. ಹಾಗೆ ಮತ್ತೊಮ್ಮೆ ಈ ಕಡೆ ಮೂಲೆಯಿಂದ ಇದನ್ನು ಮೂಲೆಗೆ ಸರಿಯಾಗಿ ಇದು ಹೊಂದಿಕೆಯಾಗುವ ರೀತಿಯಲ್ಲಿ ಇಲ್ಲಿಗೆ ನಾವು ಇದನ್ನು ಮಡಿಸಿಕೊಳ್ಳಬೇಕು. ಈ ರೀತಿಯಾದಂಥ ಒಂದು ಆಕೃತಿ ಇಲ್ಲಿ ಬರುವಂಥದ್ದನ್ನು ನಾವು ಕಾಣಬಹುದು. ಇದು ಬಂದ ನಂತರದಲ್ಲಿ ಇದನ್ನು ತೆರೆಯಿರಿ. ಈ ರೀತಿ ತೆರೆದು ಇದನ್ನು ಇಲ್ಲಿಗೆ ಮಧ್ಯಭಾಗಕ್ಕೆ ಬರುವ ರೀತಿಯಲ್ಲಿ ಈ ಭಾಗಕ್ಕೆ ಹೊಂದಿಕೆಯಾಗುವ ರೀತಿಯಲ್ಲಿ ಇದನ್ನು ನಾವು ಈ ರೀತಿಯಲ್ಲಿ ಮಡಿಸಿಕೊಳ್ಳಬೇಕಾಗುತ್ತದೆ. ಈ ರೀತಿಯಲ್ಲಿ ಮಡಿಸಿಕೊಳ್ಳಬೇಕು.
ಹಾಗೆ ಈ ಬದಿಯಲ್ಲೂ ತೆಗೆದು ಸರಿಯಾಗಿ ಈ ರೀತಿಯಲ್ಲಿ ಇದನ್ನು ಈ ರೀತಿಯಲ್ಲಿ ಮಡಿಸಿಕೊಂಡರೆ ಸರಿ ಹೋಗ್ತದೆ. ಈಗ ಇದನ್ನು ಮುಚ್ಚಬೇಕು. ಮುಚ್ಚಿದ ನಂತರ ಇಲ್ಲಿ ಈ ಬದಿಯಿಂದ ಒಮ್ಮೆ ಈ ರೀತಿಯಲ್ಲಿ ಇದನ್ನು ಮಡಿಸಬೇಕು. ಹಾಗೆ ಇದೇ ಬದಿಯನ್ನು ಈ ಬದಿಯಿಂದ ಮುಂದಿನಿಂದ ಮತ್ತೊಮ್ಮೆ ಇದನ್ನು ಈ ರೀತಿಯಲ್ಲಿ ಮಡಿಸಬೇಕು. ಇಲ್ಲಿ ನಾವು ಮುಂದೆ ಒಂದು ಹಾಗೆಯೇ ದಿಸ್ ಸೈಡ್ ಆಲ್ಸೋ ಈ ಸೈಡನ್ನು ಸಹ ನಾವು ಸರಿಯಾಗಿ ಮಡಿಸಿಕೊಳ್ಳಬೇಕಾಗುತ್ತದೆ. ಒಮ್ಮೆ ಹೀಗೆ ಇದನ್ನು ಮಡಿಸಿದ ನಂತರ ಮತ್ತೊಮ್ಮೆ ತೆರೆದು ಇದನ್ನು ಸರಿಯಾಗಿ ಒಳಗಡೆ ಬರಬೇಕು. ಮತ್ತೊಮ್ಮೆ ತೆರೆದು ಹೀಗೆ ಈ ಬದಿಯಿಂದ ಇದನ್ನು ಸರಿಯಾದ ರೀತಿಯಲ್ಲಿ ಇಲ್ಲಿಗೆ ಮಧ್ಯಕ್ಕೆ ಬರುವಂತೆ ಇದನ್ನು ಮಡಿಸಿಕೊಳ್ಳಬೇಕು. ಈಗ ಇದನ್ನು ತೆರೆದು ನಮಗೆ ಇಲ್ಲಿ ಒಂದು ಆಕೃತಿ ಇಲ್ಲಿ ಬರುತ್ತದೆ. ಗಮನಿಸಿಕೊಳ್ಳಿ, ಈ ರೀತಿಯ ಒಂದು ಆಕೃತಿ ನಮಗೆ ಲಭ್ಯವಾಗುತ್ತದೆ. ಈಗ ಈ ಮಧ್ಯಭಾಗಕ್ಕೆ ಸರಿಯಾಗಿ ಇದರ ಮಧ್ಯಭಾಗಕ್ಕೆ ಸರಿಯಾಗಿ ಇದು ಮುಂದೆ ಬರುವಂತೆ ನಾವು ಇದನ್ನು ಹಿಂಬದಿಗೆ ಇದನ್ನು ಮಡಿಸಿಕೊಳ್ಳಬೇಕು. ಹಿಂಬದಿಗೆ ಇದನ್ನು ಮಡಿಸಿಕೊಂಡಾಗ ಇದು ಮುಂದಕ್ಕೆ ಚಾಚಿಕೊಳ್ಳುತ್ತದೆ. ಹೀಗೆ ಇದನ್ನು ನೀಟಾಗಿ ನಾವು ಸರಿಯಾಗಿ ಉಗುರಿನಿಂದ ಸರಿಯಾಗಿ ಮಡಿಸಬೇಕು. ಈ ರೀತಿಯಲ್ಲಿ ಮಡಿಸಿದ ನಂತರ ಈಗ ನಮಗೆ ಈ ರೀತಿಯಾದಂಥ ಒಂದು ಆಕೃತಿ ದೊರೆಯುತ್ತದೆ. ಇದನ್ನು ಸರಿಯಾಗಿ ಮಧ್ಯಕ್ಕೆ ಮಡಿಸಿಕೊಂಡ ನಂತರ ಈ ಒಂದು ಭಾಗ ಏನು ಕಾಣ್ತದೆ ಇದನ್ನು ನಾವು ಹೀಗೆ ಮಡಿಸಿಕೊಂಡು ಇದರಲ್ಲಿ ಈ ರೀತಿ ಬರುವ ಹಾಗೆ ಗಮನಿಸುತ್ತಿದ್ದೀರಿ ಅಂದುಕೊಂಡಿದ್ದೇನೆ. ಈ ರೀತಿಯಲ್ಲಿ ಬರುವ ಹಾಗೆ ಸರಿಯಾಗಿ ನೇರವಾಗಿ ಇದನ್ನು ಮಡಿಸಿಕೊಳ್ಳಬೇಕು. ಹಾಗೆ ಇನ್ನೊಂದು ಬದಿಯಲ್ಲೂ ಸಹ ಅದೇ ಸಮವಾಗಿ ಈ ರೀತಿಯಲ್ಲಿ ಇದನ್ನು ಮಡಿಸಿಕೊಳ್ಳಬೇಕು. ನಾವು ಮೊದಲು ಮಾಡಿರುವ ಈ ಒಂದು ಆಕೃತಿ ಶೇಪ್ ಏನಿದೆ ಅದೇ ನೇರವಾಗಿ ಸರಿಯಾಗಿ ಇದನ್ನು ಹಿಡಿದುಕೊಂಡು ಸರಿಯಾದ ರೀತಿಯಲ್ಲಿ ಸಮವಾಗಿ ಇದನ್ನು ಮಡಿಸಿಕೊಂಡು ಬಿಗಿಯಾಗಿ ಅದನ್ನು ಪ್ರೆಸ್ ಮಾಡಿದರೆ ನೀಟಾಗಿ ಬರುತ್ತದೆ. ಈಗ ನಮಗೆ ಈ ರೀತಿಯ ಆಕೃತಿಯ ಒಂದು ವಿಮಾನ ದೊರೆತಿದೆ ನೋಡಿ. ಇದನ್ನು ನಾವು ಗಮನಿಸ್ಬೋದು. ಇಲ್ಲಿ ಒಂದು ಬ್ಯಾಟ್ ರೀತಿಯ ಆಕೃತಿ ದೊರೆತಿದೆ. ಈಗ ಇದನ್ನು ನಾವು ಒಂದು ಪೆನ್ಸಿಲ್ ಅಥವಾ ಪೆನ್ನಿನ ಸಹಾಯದಿಂದ ಇದನ್ನು ತೆಗೆದುಕೊಂಡು ಇದನ್ನು ಸುರುಳಿಯ ರೀತಿಯಲ್ಲಿ ಇದನ್ನು ಸುತ್ತಬೇಕು. ಈ ಒಂದು ಗೆರೆ ಏನಿದೆ ಮಧ್ಯದ ಒಂದು ಮಡಿಕೆ ಇಲ್ಲಿಯವರೆಗೂ ಬರುವ ರೀತಿಯಲ್ಲಿ ಇದನ್ನು ಸುತ್ತಬೇಕಾಗುತ್ತದೆ. ಬಿಗಿಯಾಗಿ ಸುತ್ತಿ ಈ ರೀತಿಯಲ್ಲಿ ಸುತ್ತಿದಾಗ ಈ ರೀತಿಯ ಆಕೃತಿ ಬರುತ್ತದೆ. ಮತ್ತೊಂದು ಬದಿಯನ್ನು ಸಹ ಹಾಗೆಯೇ ಮತ್ತೊಂದು ಬದಿಯನ್ನು ಸಹ ಈ ರೀತಿಯಲ್ಲಿ ಹಿಡಿದುಕೊಂಡು ಮತ್ತೊಂದು ಬದಿಯನ್ನು ಸಹ ಅದೇ ರೀತಿಯಲ್ಲಿ ಸುರುಳಿಯನ್ನು ಸುತ್ತಬೇಕು. ಈ ರೀತಿಯಲ್ಲಿ ಇದನ್ನು ಸುರುಳಿ ಸುತ್ತಿದಾಗ ಈ ರೀತಿಯ ಒಂದು ಆಕೃತಿ ನಮಗೆ ಲಭ್ಯವಾಗ್ತದೆ. ಈಗ ನೋಡಿ, ನಮಗೆ ಒಂದು ಬೂಮರ್ಯಾಂಗ್ ಈ ರೀತಿಯಾದಂಥ ಒಂದು ಬೂಮರ್ಯಾಂಗ್ ಒಂದು ವಿಮಾನ ಒಂದು ದೊರೆತಿರುವಂಥದ್ದನ್ನು ನಾವು ಕಾಣ್ತೇವೆ. ಇದರ ಆಕೃತಿಯನ್ನು ನೀವು ಗಮನಿಸ್ಬೋದು. ಬಹಳ ಒಂದು ವಿಭಿನ್ನವಾದಂತಹ ಒಂದು ಬೂಮರ್ಯಾಂಗ್ ಆಗಿರುವಂಥದ್ದನ್ನು ನಾವು ಕಾಣ್ತೇವೆ. ಅಂದರೆ ಇದು ನಾವು ಎಸೆದಾಗ ಮರಳಿ ಮತ್ತೆ ನಮ್ಮ ಕೈಗೆ ಬರುವಂತೆ ಇರಬೇಕು. ಇದನ್ನು ಗಮನಿಸಿಕೊಳ್ಳಿ. ಸರಿಯಾದ ರೀತಿಯಲ್ಲಿ ನಾವು ಫೋಲ್ಡಿಂಗ್ ಮಾಡಿದಾಗ
ಇದು ಸ್ಪಷ್ಟವಾಗಿ ಬರುವಂಥದ್ದನ್ನು ನಾವು ಕಾಣ್ತೇವೆ. ಈ ಒಂದು ಈಗ ನಾವು ಇದನ್ನು ಹಾರಿಸಿ ನೋಡುವ. ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಇದನ್ನು ಶೇರ್ ಮಾಡಿಕೊಡಿ. ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಲಹೆಗಳನ್ನ ತಿಳಿಸಿ.